ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೆಲ್ದಿ ರೆಸಿಪಿ ಹಾಗೂ ಕ್ವಿಕ್ ಆಗಿ ಮಾಡುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಮೂಂಗ್ ದಾಲ್ ಚೀಲ, ಅಂದರೆ ಹೆಸರುಬೇಳೆ ದೋಸೆ ಅಂತೀವಲ್ಲ ಅದು. ನಾನು 1 ಕಪ್ ಅಷ್ಟು ಮೂಂಗ್ ದಾಳನ್ನು ಮುಂಚಿನ ದಿನನೇ ನೆನೆಸಿಟ್ಟಿದೆ. ನೆಕ್ಸ್ಟ್ ಡೇ ಅದು ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಅದು ಮೂಂಗ್ ದಾಳನ್ನು ಹಾಕಿದ್ದೇನೆ. ಅದಕ್ಕೆ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಉಪ್ಪು ಹಾಗೂ ನಾವು ಸ್ವಲ್ಪ ನೀರು ಹಾಕಿ ಈ ದೋಸೆ ಹಿಟ್ಟಿನ ರೀತಿಯಲ್ಲಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರುಬ್ಕೋಬೇಕು. ಇದಕ್ಕೆ ನೀವು ಚಟ್ನಿ ಮಾಡ್ತೀವಲ್ಲ, ಸೊ ನೀವು ಚಟ್ನಿ ಮಾಡ್ತೀರಂದ್ರೆ ಈ ಥರ ಪ್ಲೇನ್ ಆಗಿನೂ ದೋಸೆ ತೆಗಿಬೋದು. ಆ ಥರ ಬೇಡ ಅಂದರೆ ನಿಮ್ಗೆ ಏನಾದರೂ ಬೇರೆ ಎಕ್ಸ್ಟ್ರಾ ಏನಾದರೂ ಬೇಕಂದರೆ ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ ಹಾಗೂ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸಿದ್ದೇನೆ. ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಹಾಗೂ ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೆಯದಿದು. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನೀವು ಮಕ್ಕಳಿಗೆಲ್ಲ ನೀವು ಟಿಫಿನ್ ಬಾಕ್ಸಿಗೆ ಆರಾಮ್ಸೆ ಕೊಡ್ಬೋದು. ಅವ್ರು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ, ಹೊಟ್ಟೆ ಕೂಡ ತುಂಬುತ್ತೆ. ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ. ನಾವು ನಾರ್ಮಲ್ ಆಗಿ ದೋಸೆ ಮಾಡುವ ಕಾವಲಿಯಲ್ಲಿಯೇ ಈ ಮೂಂಗ್ ದಾಲ್ ಚೀಲವನ್ನು ಮಾಡಬೇಕು. ಇದು ಕಾವಲಿ ಕಾದ ಬಳಿಕ ಎಣ್ಣೆ ಅಥವಾ ತುಪ್ಪ ಏನಾದ್ರು ಹಚ್ಚಿಬಿಟ್ಟು ಈ ಥರ ನಾರ್ಮಲ್ ಆಗಿ ನಾವು ದೋಸೆ ಮಾಡ್ತೇವಲ್ಲ ಅದೇ ಥರ ಈ ಮೂಂಗ್ ದಾಲ್ ಚೀಲ ಮಾಡಬೇಕು. 2 ಸೈಡ್ ತುಂಬ ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೆಸರು ಬೇಳೆ ಕಲರ್ ಎಲ್ಲೋ ಆಗೋದ್ರಿಂದ ನಾನೇನು ಕಲರ್ ಏನು ಆ್ಯಡ್ ಮಾಡಿಲ್ಲ. ಅದಕ್ಕೆ ನಿಮಗೆ ಬೇಕಾದರೆ ಏನಾದರೂ ಆ್ಯಡ್ ಮಾಡ್ಬೋದು. ಅಂದರೆ ಖಾರಕ್ಕೆ ಖಾರದ ಪುಡಿ, ಅರಸಿನ ಪುಡಿ, ಇಲ್ಲ ಗರಂ ಮಸಾಲ ಪುಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್, ಸಿ ಯು.